ಆ್ಯಂಡ್ ಗೈಸ್ ಇವಾಗ ನಾನು ಫಿಶ್ ಹಾಕ್ಕೊತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಂದ್ರಗೌಡ ಯೂಟ್ಯೂಬ್ ಚಾನಲ್. ಮತ್ತು ಏನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಫಿಶ್ ಸಾಂಬಾರು ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಬೇಕಾದ ಐಟಮ್ಸ್ ತೋರಿಸ್ತೀನಿ, ಬನ್ನಿ. ರಘು ಫಿಶ್ನ ನಾನು 2 kg ತೊಗೊಂಡಿದ್ದೀನಿ. ಫಿಶ್ ಸಾಂಬಾರು ಮಾಡೋದಕ್ಕೆ ಬೇಕಾಗುವ ಐಟಮ್ಸ್, ಫಸ್ಟ್ ನಾನು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ ಒಂದು 5 ನಾನು ಲವಂಗ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, 3 ಟೊಮೆಟೊ ತೊಗೊಂಡಿದ್ದೀನಿ, 20 ಕಾಶಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದು ಖಾರಕ್ಕೆ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ನಾನು 10 ತೊಗೊಂಡಿದ್ದೀನಿ, 2 ಗೆಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, 1 ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ, ಒಂದು 60 ಗ್ರಾಮಷ್ಟು ನಾನು ಧನಿಯದ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಹುಳಿ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ, ಇಲ್ಲ ನಾರ್ಮಲಾಗಿ ತಿಂತೀವಿ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಹಾಗೆ ನೆಕ್ಸ್ಟ್ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ನಾನು ಮುಕ್ಕಾಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ನಾನು ಈ ಥರ ಸ್ಮಾಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ನೆಕ್ಸ್ಟ್ ನಾನು 10 ಪೀಸಸ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಈ ಥರ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಆವಾಗ ಹುಣಸೆಹಣ್ಣು ತೊಗೊಂಡಿದ್ದೆ ಅಲ್ವಾ, ಇವಾಗ ನೆನೆಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ನೀವು ಬೌಲಾರ ತೊಗೊಳ್ಬೋದು, ಅಥವಾ ನಾವು ಒಂದು ಬೇಸನಾರ ತೊಗೊಳ್ಬೋದು. ನಾವೇನು ಮಸಾಲೆ ಐಟಮ್ಸ್ ತೊಗೊಂಡಿದ್ವಿ ಅದನ್ನೆಲ್ಲ ಈ ಬೇಸನ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಮಸಾಲೆ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳೋಣ ನಾವು. ಫಸ್ಟ್ ನಾನು ಇವಾಗ ಧನ್ಯದ ಪುಡಿ ಹಾಕ್ಕೊತಾ ಇದ್ದೀನಿ, ಹಾಗೆ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ, ನಾವೇನು ತೊಗೊಂಡಿದ್ದೀವಿ ಅದೆಲ್ಲ ಸೇಮ್ ಅದೇ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಮೆಣಸಿನ್ಕಾಯಿ, ಕಾಶಿ ಮೆಣಸಿನ್ಕಾಯಿ ಏನು ತೊಗೊಂಡಿದ್ವಿ ಎಲ್ಲ ಸೇಮ್ ಹಾಕ್ಕೊಳ್ಳೋಣ, ರುಬ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಜೀರಿಗೆ ಎಲ್ಲ ಹಾಕ್ಕೊಳ್ಳಿ. ಹಾಗೆ ಟೊಮೆಟೊ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಾವು ರುಬ್ಕೊಳ್ಳೋಣ ಇದನ್ನು. ಇವಾಗ ನಾನು ಒಂದು ಜಾರ್ ತೊಗೊಂಡಿದ್ದೀನಿ ಮಸಾಲೆ ಐಟಮ್ಸ್ ಎಲ್ಲ ರುಬ್ಕೊಳ್ಳೋಕ್ಕೆ. ನಾವೇನು ಮಸಾಲೆ ಐಟಮ್ಸ್ ಒಂದು ಬೌಲ್ಗೆ ಹಾಕ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಇವಾಗ ಹಾಕೊಂಡು ರುಬ್ಕೊಳ್ಳಿ ನುಣ್ಣಗೆ. ಇವಾಗ ನಾನು ಮಸಾಲೆನ ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಆ್ಯಂಡ್ ಇವಾಗ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ, ಇವಾಗ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಯಾರು ಹಾಕ್ಕೊಳ್ಬೋದು, ಇಲ್ಲ ನಾರ್ಮಲ್ ಎಣ್ಣೆ ಯಾರು ಹಾಕ್ಕೊಳ್ಬೋದು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಣ್ಣೆ ಕಾದಿದೆ, ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಬ್ರೌನ್ ಬರಲಿ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಲೈಟಾಗಿ ಬ್ರೌನ್ ಆಗ್ತಾಯಿದೆ. ಬ್ರೌನ್ ಆದಮೇಲೆ ಇವಾಗ ನಾನು ಮಸಾಲೆ ಹಾಕ್ಕೊತಾ ಇದ್ದೀನಿ. ನಾವೇನು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ತಿರುಗಿಸ್ಕೊಳ್ಳೋಣ ಈ ಥರ. ನಿಮಗೆ ವಾಟರ್ ಕ್ವಾಂಟಿಟಿ ಎಷ್ಟು ಬೇಕು, ಎಷ್ಟು ಥಿಕ್ನೆಸ್ ಆಗಬೇಕು ಅಷ್ಟು ಹಾಕ್ಕೊಳ್ಳಿ. ವಾಟರ್ ಹಾಕೊಂಡಾದ್ಮೇಲೆ ಈ ಥರ ತಿರುಗಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ತಿರುಗಿಸ್ಕೊಳ್ಳೋಣ.
ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಒಂದು 10 ಮಿನಿಟ್ಸ್ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಲಿ. ಇವಾಗ ನಾನು ಮೇಲ್ಗಡೆ ಲಿಡ್ ಮುಚ್ಕೊಂಡೆ. ಒಂದು 10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡೋಣ. 10 ಮಿನಿಟ್ಸ್ ಅಂತ ಹೇಳಿದೆ ಅಲ್ವಾ, ಈಗ 5 ಮಿನಿಟ್ಸ್ ಆಗಿದೆ. ಈಗ ಒಂದು ಓಪನ್ ಮಾಡ್ಕೊಂಡು ಒಂದು ರೌಂಡ್ ತಿರ್ಗಿಸ್ಕೊಳ್ಳೋಣ. ಹಾಗೆ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ. ಒಂದು 5 ಮಿನಿಟ್ಸ್ ಆದಮೇಲೆ ಈ ಥರ ತಿರ್ಗಿಸ್ಕೊಳ್ಳಿ. ಆಮೇಲೆ ತಿರ್ಗಾ ಲಿಡ್ ಮುಚ್ಕೊಳ್ಳಿ ಮೇಲೆ ಒಂದು 5 ಮಿನಿಟ್ಸ್. ಗೈಸ್ ಇವಾಗ 5 ಮಿನಿಟ್ಸ್ ಆಗಿದೆ. ಈಗ ತಿರ್ಗಾ ಲಿಡ್ ಓಪನ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಆವಾಗ ನಾನು ಹುಣಸೆ ನೆನೆಸ್ಕೊಂಡಿದ್ದೆ ಅಲ್ವಾ, ಇವಾಗ ಹಾಕೊಳ್ಳೋಣ. ಇವಾಗ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದೊಂದು 5 ಮಿನಿಟ್ಸು ಚೆನ್ನಾಗಿ ಕುದಿಲಿ. ಇದು ಹುಣಸೆಹಣ್ಣು ರಸ ಹಾಕಾದ್ಮೇಲೆ 5 ಮಿನಿಟ್ಸ್ ಚೆನ್ನಾಗಿ ಕುದಿಲಿ. ಇದು ನೋಡಿ ಲೈಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಲಿ ಇದು. ಗೈಸ್ ಇವಾಗ 5 ಮಿನಿಟ್ಸ್ ಆಗಿದೆ. ಲಿಡ್ ಓಪನ್ ಮಾಡ್ಕೊಳ್ಳೋಣ. ಇವಾಗ ಒಂದು ರೌಂಡ್ ತಿರುಗಿಸ್ಕೊಳ್ಳೋಣ. ಇವಾಗ ಟೇಸ್ಟ್ ಎಲ್ಲ ನೋಡ್ಕೊಳ್ಳಿ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಟೇಸ್ಟ್ ಎಲ್ಲ ನೋಡ್ಕೊಂಡಾದ್ಮೇಲೆ ಇವಾಗ ನಾವು ಫಿಶ್ ಹಾಕ್ಕೊಳ್ಳೋಣ. ಆ್ಯಂಡ್ ಗೈಸ್ ಇವಾಗ ನಾನು ಫಿಶ್ ಹಾಕ್ಕೊತಾ ಇದ್ದೀನಿ. ಎಲ್ಲ ಸ್ಪೇಸ್ ಇರುತ್ತೆ ಆ ಕಡೆ ಎಲ್ಲ ಹಾಕ್ಕೊಳ್ತಾರೆ. ಫಿಶ್ ಹಾಕೊಂಡಾದ್ಮೇಲೆ ಒಂದು 2 ಮಿನಿಟ್ಸ್ ಕುದಿಸ್ಕೊಳ್ಳೋಣ, ಜಾಸ್ತಿ ಬೇಡ. ಇವಾಗ 2 ಮಿನಿಟ್ಸ್ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಾಲ್ಡ್ ರೈಸ್ ಜೊತೆನೂ ಚೆನ್ನಾಗಿರುತ್ತೆ, ನೀರು ದೋಸೆ ಜೊತೆನೂ ಚೆನ್ನಾಗಿರುತ್ತೆ. ಫೈನಲಿ ಸಾಂಬಾರು ರೆಡಿಯಾಗಿದೆ. ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಗೈಸ್ ಫೈನಲಿ ಫಿಶ್ ಸಾಂಬಾರು ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಚಂದಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.